ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆವಿ ಚೆಸ್ಟ್ ಇರೋರಿಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಇದೊಂದು ಚೇಂಜಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಹೆವಿ ಚೆಸ್ಟ್ ಇರೋ ಅಂಥವ್ರಿಗೆ ಫ್ರಂಟಲ್ಲಿ ಟೈಟ್ ಆಗೋ ಪ್ರಾಬ್ಲಮ್ಸ್ ಯಾವುದೂ ಬರೋದಿಲ್ಲ. ನೋಡಿ, ಇದು ಬ್ಲೌಸ್ ಬಂದು 10.5 ಇಂಚು ಇದೆ. ಇದು ಹುಕ್ಪಟ್ಟಿಯಿಂದ ನಾನು ಅಳತೆ ತಗೊಳ್ತಿರೋದು. ಹುಕ್ಪಟ್ಟಿಯಿಂದ 10.5 ಇಂಚಿದೆ. 10.5 ಅಂದರೆ 42 ಇಂಚ್ ಆಗುತ್ತೆ. ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಮಾಡ್ತಿರೋದು ಇದು. ನಾವು ಯಾವಾಗಲೂ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಕೆಳಗಡೆ ಸ್ಟ್ರೈಟ್ ಲೈನನ್ನು ಗೆರೆ ಎಳ್ಕೊಳ್ಳಿ. ಮತ್ತು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ನಾನು ವೀಡಿಯೋ ಹಾಕಿ ತುಂಬ ದಿನ ಆಗಿತ್ತು. ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ಕ್ಲೀನಾಗಿ ಅರ್ಥ ಆಗೋದು. ಲಾಸ್ಟ್ ಎಂಡಿಂಗಲ್ಲಿ ಅದು ಎಲ್ಲಿ ಫ್ರಂಟಲ್ಲ ಬ್ಯಾಕ್ ಅದೆಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ನಿಮಗೆ ಆವಾಗಲೇ ಅರ್ಥ ಆಗೋದು. ನೀವು ಅರ್ಧಕ್ಕೆ ಕಟ್ ಮಾಡೋದ್ರೆ ವೀಡಿಯೋ ಕ್ಲಿಯರಾಗಿ ಅರ್ಥ ಆಗೋಲ್ಲ, ನಿಮಗೆ ಗೊತ್ತಾಗೋದು ಇಲ್ಲ ಫ್ರೆಂಡ್ಸ್. ಆದ್ದರಿಂದ ಫುಲ್ಲು ನೋಡಿ. ಈಗ ಲೆಂತ್ ಬಂದು 13.5 ಇದೆ. ನಾನು 15.5 ಇಂಚನ್ನ ಇಟ್ಕೊಳ್ತಿದ್ದೀನಿ. ಹದಿಮೂರು ಇಂಚಿದೆ. 13 ಇಂಚಿದೆ ಅವ್ರ ಬ್ಲೌಸು. ಅವರು 1 ಇಂಚ್ ಜಾಸ್ತಿ ಇಡೋಕ್ಕೆ ಹೇಳಿದ್ರಿಂದ ಪ್ಲಸ್ 1 ಇಂಚ್ 14 ಇಂಚ್ ಆ್ಯಡ್ ಮಾಡಿ. ಮತ್ತು ನಾವು ಸ್ಟಿಚಿಂಗಿಗೋಸ್ಕರ ಬ್ಯಾಕ್ ಸೈಡ್ 1 ಇಂಚ್ ಬಿಟ್ಟರೆ ಸಾಕು. ಇದು ಬ್ಯಾಕ್ ಸಪ್ರೇಟು, ಫ್ರಂಟ್ ಸಪ್ರೇಟ್ ಕಟ್ ಮಾಡ್ಕೊಳ್ತಿದ್ದೀವಿ ಫ್ರೆಂಡ್ಸ್. ಆದ್ದರಿಂದ ನೀವು ಬ್ಯಾಕಿಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಫ್ರಂಟಿಗೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನಾನು ಯಾವ ರೀತಿ ಕಟಿಂಗ್ ಮಾಡೋದನ್ನು ಪರ್ಫೆಕ್ಟಾಗಿ ಹೇಳ್ತೀನಿ. ಮತ್ತು 42 ಚೆಸ್ಟ್ ಸೈಜ್ ಇರೋರಿಗೆ 6 ಇಂಚು ಶೋಲ್ಡರ್ 6 ಇಂಚು ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇಟ್ಕೊಳ್ತೀನಿ. ಮತ್ತು ಆರ್ಮೋಲ್ ಸೈಡು ಅಷ್ಟೇ 6 ಇಂಚು. ಮತ್ತು ಇಲ್ಲಿ 10.5 ಇದೆಯಲ್ಲ, ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ 12.5 ಇಂಚಿಗೆ ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ತಿದ್ದೀನಿ. ಈಗ ಆರ್ಮೋಲ್ ಕಟಿಂಗು ಇದು ಬ್ಯಾಕ್ ಸೈಡಲ್ವ 1.5 ಇಂಚ್ ಇಟ್ಕೊಳ್ಳಿ. ಫ್ರಂಟ್ ಸೈಡಿಗೆ 1 ಇಂಚ್ ಇಟ್ಟರೆ ಸಾಕಾಗುತ್ತೆ. ನಾವೀಗ 6 ಇಂಚ್ ಇಟ್ಟಿದ್ವಲ್ಲ, 3 ಇಂಚನ್ನ ಅದರಲ್ಲಿ ಅರ್ಧ 3.5 ಇಂಚ್ ಇಟ್ಕೊಂಡು ಈ ರೀತಿ ಇದು ಬ್ಯಾಕ್ ಸೈಡನ್ನು ನೀಟಾಗಿ ಶೇಪ್ ತೊಗೊಳ್ಳಿ. ಈ ಶೇಪ್ ನೀವು ಹೇಗೆ ತೊಗೋತೀರೋ ಆ ರೀತಿಯೇ ಶೇಪು ನೀಟಾಗಿ ತೊಗೊಳ್ಳಿ. ಆವಾಗಲೇ ನಮಗೆಲ್ಲೂ ರಿಂಕಲ್ಸ್ ಆಗಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ನಾನು ಫ್ರಂಟು ಈಗಲೇ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಈಗ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಆಮೇಲೆ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫ್ರಂಟ್ ಸೈಡು ಮಾರ್ಕ್ ಮಾಡ್ತೀನಿ. ಬಟ್ ಈ ಪೀಸಲ್ಲಿ ಫ್ರಂಟ್ ಮಾಡಬಾರ್ದು. ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ವೀಡಿಯೋನ ಮಿಸ್ ಮಾಡದೆ ತಪ್ಪದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಬ್ಯಾಕ್ ಸೈಡ್ ಬಂದು 6.5 ಇಂಚ್ ಇದೆ. ಅವರು ಬ್ಲೌಸಲ್ಲಿ ಎಷ್ಟು ಅಳತೆ ಇದೆ ನಾನು ಅದೇ ಅಳತೆಗೆ ನೆಕ್ ಇಡಕ್ಕೆ ಹೇಳಿದ್ರು. ಆದ್ದರಿಂದ ನೆಕ್ ಸೈಜು ಅದೇ ಅಳತೆಗೆ ನೆಕ್ ಸೈಜ್ ಇಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಈಗ 2.5 ಇಂಚ್ ತೊಗೊಳ್ತೀನಿ ಫ್ರೆಂಡ್ಸ್. ಮೇಲ್ಗಡೆನೂ ಅಷ್ಟೇ 2.25 ಅಥವಾ 2.5 ತೊಗೋಬೋದು. ಇವರಿಗೆ ಡೀಪ್ ಜಾಸ್ತಿ ಬಂದರೆ ಮಾತ್ರ 2.25 ತೊಗೊಳ್ಳಿ. ಇವ್ರದ್ದು 6.5 ಇದೆಯಲ್ಲ, ಅದರಿಂದ 2.5ನೇ ತೊಗೊಳ್ಳಿ, ಕರೆಕ್ಟ್ ಆಗುತ್ತೆ. ನಿಮಗೆ ಡೀಪ್ ಜಾಸ್ತಿ ಇಡೋವಂಥದ್ದಾಗಿದ್ದರೆ 9 ಇಂಚಿಗಿಂತ ಜಾಸ್ತಿ ಇರೋದಾದರೆ ನೀವು 2.25 ಇಂಚ್ ತಗೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಬ್ಯಾಕ್ ಸೈಡ್ ಆಯಿತು. ನೋಡ್ಕೊಳ್ಳಿ ಇನ್ನೊಂದು ಟೈಮು. 15 ಇಂಚಿದೆ ಇವರಿಗೆ. 14 ರೆಡಿ ಬ್ಲೌಸ್ ಬಂದು 14 ಇಂಚ್ ಸಿಗುತ್ತೆ. ಇವ್ರ ಬ್ಲೌಸು 13 ಇತ್ತು, 1 ಇಂಚ್ ಜಾಸ್ತಿ ಇಡೋಕ್ಕೆ ಕೇಳಿರೋದ್ರಿಂದ ನಾನು
1 ಇಂಚ್ ಜಾಸ್ತಿ ಮಾಡಿ 14 ಇಂಚ್ ಇಡ್ತಿದ್ದೀನಿ. ಈಗ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಳ್ಳೋಣ. ನಾವು ಇದಾದಮೇಲೆ ಯಾವ ಚೇಂಜಸನ್ನು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಈ ರೀತಿ ಕಟಿಂಗ್ ಮಾಡಿ ನೋಡಿ, ಒಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹಾಕಿ ನೋಡಿ. ಇದು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ತುಂಬ ಜನ ಏನು ಹೇಳ್ತಾರಂದರೆ ಈಗ ಹೆವಿ ಚೆಸ್ಟ್ ಇರೋರಿಗೆ ಫ್ರಂಟಲ್ಲಿ ತುಂಬ ಟೈಟ್ ಆಗುತ್ತೆ, ಹಿಡ್ದಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಈ ರೀತಿ ಕಟಿಂಗ್ ಮಾಡಿ. ಈಗ ನಾನು ಬ್ಯಾಕಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ, ಮಾಮೂಲಿ ಬ್ಲೌಸ್ ಟೈಪೇ ಮಾಡಿದ್ದೀನಿ. ನಾನು ಕೆಲವೊಂದು ವೀಡಿಯೋಸಲ್ಲಿ ಫ್ರಂಟು ಬ್ಯಾಕು ಒಂದೇ ಟೈಮಲ್ಲಿ ಕಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾಕೆ ಆ ರೀತಿ ಕಟ್ ಮಾಡಿಲ್ಲ ಅನ್ನೋದನ್ನು ನೆಕ್ಸ್ಟ್ ನೋಡಿ. ಈಗ ಇದೇ ಪೀಸನ್ನು ತೆಗ್ದು ಫ್ರಂಟಿಗೆ ಇಟ್ಕೊಳ್ಬೇಕು. ಫ್ರಂಟಿಗೆ ಇಟ್ಕೊಂಡು ಆದಮೇಲೆ ಚೇಂಜಸ್ ಮಾಡೋದು ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಚೇಂಜಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಮತ್ತು ಫ್ರಂಟು ಬ್ಯಾಕು ಸರಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ಲೈನಿಂಗ್ ಬಟ್ಟೆ ಹೆಚ್ಚು ಕಡಿಮೆ ಇದೆ ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಾವು ಫಸ್ಟು ಲೈನಿಂಗನ್ನೇ ಕಟ್ ಮಾಡಬೇಕು. ಲೈನಿಂಗ್ ಹಾಳಾದರೂ ಪರವಾಗಿಲ್ಲ, ಮೇನ್ ಫ್ಯಾಬ್ರಿಕನ್ನು ಫಸ್ಟೇ ಕಟ್ ಮಾಡೋಕ್ಕೆ ಹೋದರೆ ಬ್ಲೌಸು ಹಾಳಾಗ್ಬಿಟ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಕಸ್ಟಮರಿಗೆ ನೀವು ಹೇಳೋಕ್ಕಾಗೋದಿಲ್ಲ. ಅದರಿಂದ ಯಾವಾಗಲೂ ಲೈನಿಂಗನ್ನೇ ಫಸ್ಟ್ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಹೇಳ್ತೀನಿ, ಫ್ರಂಟು 1 ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಈ ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಜು 1 ಇಂಚ್ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ಸ್ಟಿಚಿಂಗಿಗೆಲ್ಲ ಹೋಗುತ್ತಲ್ಲ, ಆದ್ದರಿಂದ. ಇದಾದಮೇಲೆ ನಾವು ಯಾವ ಚೇಂಜಸ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಡು 1 ಇಂಚ್ ಜಾಸ್ತಿ, ಈಗ 12.5 ಇಟ್ಟಿದ್ದೀವಲ್ಲ, ಫ್ರಂಟ್ ಸೈಡು 13.5 ಇಟ್ಕೊಳ್ಳಿ. 1 ಇಂಚು ಜಾಸ್ತಿ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಎಲ್ಲಿ ಬ್ಲೌಸ್ ಹೇಗಿದೆಯೋ ಅದೇ ರೀತಿ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಇಲ್ಲಿ ಬಂದು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇದೊಂದು ಚೇಂಜಸ್ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಈ ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಇದೆಲ್ಲರಿಗೂ, ನೀವು ತುಂಬ ತೆಳ್ಳಗಿರೋ ಅಂಥವ್ರಿಗೆಲ್ಲ ಇದು ಸೆಟ್ ಆಗೋಲ್ಲ. ಹೆವಿ ಚೆಸ್ಟು ದಪ್ಪ ಇರ್ತಾರಲ್ಲ ಅಂಥವ್ರಿಗೆ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಸರಿಯಾಗುತ್ತೆ. ಈಗ ಗೊತ್ತಾಯ್ತಾ ನಾನು ಆವಾಗಲೇ ಫ್ರಂಟಲ್ಲೇ ಯಾಕೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಂತ. ಈಗ ಮಾರ್ಕ್ ಹಾಕಿದರೆ ಹಾಗೆ ಕೆಳಗಡೆ ಲೈನ್ಸ್ ಕಾಣುತ್ತಲ್ಲ, ಹಾಗೆ ಫ್ರಂಟನ್ನು ಇದರಲ್ಲಿ ಕಟ್ ಮಾಡ್ಕೊಂಬಿಟ್ಟೆ. ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಕಟಿಂಗ್ ಮಾಡೋಕ್ಕೆ ಅಂತ. ಈಗ ಇದಿಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಮೇನ್ ಚೇಂಜಸ್ ಮಾಡ್ಕೋಬೇಕಾಗಿರೋದು. ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಇದು ಲೆಂತಲ್ಲಿ ಯಾಕೆ 1 ಇಂಚ್ ಎಕ್ಸ್ಟ್ರಾ ಇಡ್ತೀವಿ ಅಂತ ಎಲ್ಲರಿಗೂ ಬ್ಲೌಸ್ ಹೊಲಿಯೋರಿಗೆ ಗೊತ್ತಿರುತ್ತೆ. ನಾನು ಫ್ರಂಟು ಬ್ಯಾಕು ಒಂದೇ ಟೈಮು ಕೂಡ ಕಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ವೀಡಿಯೋಸನ್ನ ಹೋಗಿ ಚೆಕ್ ಮಾಡಿ ನೋಡಿ. ನಿಮ್ಮ ಚಾನಲಲ್ಲಿ ಟೈಲರಿಂಗ್ ವೀಡಿಯೋಸು, ಮೋಟಿವೇಶ್ನಲ್ ವೀಡಿಯೋಸು, ಮತ್ತು ಎಂಬ್ರಾಯ್ಡ್ರಿ ಹಾಗೂ ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನು ಕೂಡ ನಾನು ವೀಡಿಯೋಸಲ್ಲಿ ಹಾಕಿ ನೋಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಇನ್ನೂ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ವೀಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಈಗ ಯಾವ ರೀತಿ ಇದೆಯೋ ಹಾಗೆ ಕಟಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಫ್ರಂಟ್ ಮಾತ್ರ ಸ್ವಲ್ಪ ಒಳಗೆ, ಅದೇ ಹೇಳಿದ್ನಲ್ಲ, 1 ಇಂಚ್ ಒಳಗೆ ತಗೊಂಡು ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಕಟಿಂಗ್ ನೀಟಾಗಿ ಮಾಡಿದ್ರೆ ಬ್ಲೌಸ್ ಹೊಲಿಯೋದು ಏನು ಕಷ್ಟ ಅನಿಸಲ್ಲ. ಕಟ್ಟಿಂಗೇ ಮೇಯ್ನು. ನನಗೂ ಕೂಡ ಹೆವಿ ಚೆಸ್ಟ್ ಇರೋರಿಗೆ ಇದೇ ಪ್ರಾಬ್ಲಮ್ ಆಗ್ತಿತ್ತು. ನಾನು ಈ ರೀತಿ ಕಟಿಂಗ್ ಮಾಡಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೋಡಿದ್ಮೇಲೆ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಅವ್ರು ನನ್ನ ಹತ್ರನೇ ಮತ್ತೆ ಬ್ಲೌಸ್ ಹೊಲಿಯೋಕ್ಕೆ ಕೊಡ್ತಿದ್ದಾರೆ. ಆದ್ದರಿಂದನೇ ನಿಮಗೂ ಕೂಡ ಈ ರೀತಿ ಟಿಪ್ಸ್ ಹೇಳಿದ್ದೀನಿ.
ಈಗ ಬ್ಯಾಕ್ ಸೈಡ್ ತೆಗೆದ್ಬಿಡಿ. ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದು ಫ್ರಂಟು ಒಂದೇ ಸೈಜ್ ನೆಕ್ ಇದೆ. ಫ್ರಂಟು ಕೂಡ 6.5 ಇದೆ, ಆದ್ದರಿಂದ ನಾನು 2 ಸೇಮೇ ಕಟ್ ಮಾಡ್ಕೊಳ್ತೀನಿ, ಫ್ರಂಟು ಬ್ಯಾಕು. ನೀಟಾಗಿ ರೌಂಡ್ ಶೇಪನ್ನು ನೀಟಾಗಿ ಕಟ್ ಮಾಡಿಕೊಡಿ ಫ್ರೆಂಡ್ಸ್. ಇದಾದಮೇಲೆ ಹಿಂಭಾಗದ ಪೀಸು ತೆಗೆದಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಬ್ಯಾಕ್ ಪೀಸನ್ನು ತೆಗೆದಿಟ್ಬಿಟ್ಟು ನೀವು ಬ್ಯಾಕ್ ಜಾಯಿಂಟಲ್ಲಿದ್ದರೆ ಅದನ್ನು ಓಪನ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳಿ ಫ್ರಂಟು. ನಾನು ಬಂದು ಈ ಕಡೆ ಎಡ್ಜಿಗೆ ಎಲ್ಲ ಕಟ್ ಮಾಡಿರೋದು, ಅದು ಓಪನ್ ಇದೆ, ಆದ್ದರಿಂದ ಇಲ್ಲಿಂದ ಇಲ್ಲಿಗೆ 4 ಇಂಚು ಕ್ರಾಸ್ ಪಟ್ಟಿ ಅಥವಾ ಬೆಲ್ಟ್ ಪಟ್ಟಿ ಅಂತ ಕರೀತಾರಲ್ಲ, ಅದನ್ನು ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಹೊಕ್ಸು ರಿಂಗ್ ಪಟ್ಟಿ ಸೈಡು 4 ಇಂಚ್ ಇಟ್ಕೋಬೇಕು. ಆ ಕಡೆ ನಮಗೆ ಸ್ಟಿಚಿಂಗ್ ಬರೋ ಸೈಡು 3 ಇಂಚ್ ಇಟ್ಕೊಳ್ಳಿ. ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಈಸಿ ಆಗಬೇಕಂತ ಈ ರೀತಿ ಮುಂಚೆನೇ ಮಾರ್ಕ್ ಮಾಡಿಟ್ಕೊಂಡ್ರೆ ನೀವು ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 3.5 ತೊಗೊಂಡಿದ್ದೀನಿ. ಅದ್ರ ಪಕ್ಕ 2 ಇಂಚ್ ತೊಗೊಳ್ಳಿ. 2 ಇಂಚ್ ಮಧ್ಯೆ 1 ಇಂಚ್ ಗ್ಯಾಪಿಗೆ ಮತ್ತು 2 ಇಂಚ್ ಹೈಟಲ್ಲಿ ಈ ರೀತಿ ಒಂದು ಗೆರೆ ಎಳ್ಕೊಂಡು ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಟೇಪನ್ನ ಈ ರೀತಿ ಟೇಪ್ ಅಥವಾ ಸ್ಕೇಲರ್ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಮೇಲ್ಭಾಗದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಇದು ಟಕ್ಸ್ ಯಾವ ರೀತಿ ನೀಟಾಗಿ ಮಾರ್ಕ್ ಮಾಡೋದು ಅನ್ನೋದು ಕೂಡ ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಮತ್ತು ಇದರಲ್ಲೇ ಬ್ಯಾಕ್ ಸೈಡು ಲೈನ್ಸ್ ಬಿದ್ದಿರುತ್ತೆ. ನಾವು ಈಗಲೇ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋ ಟೈಮಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಈಗಲೇ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ತೆಗೆದಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಈಗ ಮಾಮೂಲಿ ಬ್ಲೌಸ್ ಕಟ್ಟಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಈಗ ಕ್ರಾಸ್ ಪಟ್ಟಿನ ಸ್ಯಾರಿ ಕ್ಲಾತಲ್ಲಿ 2 ಪೀಸ್, 1 ಪೀಸು ಮತ್ತು ಲೈನಿಂಗ್ ಕ್ಲಾತಲ್ಲಿ 1 ಪೀಸ್ ತೊಗೊಳ್ಳೋಣ. ಈಗ ಕ್ರಾಸ್ ಪಟ್ಟಿ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತಲ್ಲಿ 1 ಪೀಸು ಮತ್ತು ಈಗ ಲೈನಿಂಗಲ್ಲೇ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಈ ಪೀಸ್ ಬಂದು ಬೇರೆ ಲೈನಿಂಗ್ ಕ್ಲಾತಲ್ಲಿ ಸಾಕಾಗಿಲ್ಲ ಅಂದರೆ ಬೇರೆ ಕಲರ್ ಕೂಡ ಇಟ್ಕೋಬೋದು, ಯಾಕಂದರೆ ಅದೊಂದು ಪೀಸು ಒಳಗಡೆ ಹೋಗುತ್ತೆ. ಆದ್ದರಿಂದ ಒಟ್ಟು 3 ಪೀಸು 3 3 6 ಪೀಸ್ ಬೇಕಾಗುತ್ತೆ. ಈಗ 4 ಪೀಸ್ ರೆಡಿಯಾಗಿದೆ. ಇನ್ನು 2 ಪೀಸನ್ನು ನಾನು ಸ್ಯಾರಿ ಪೀಸಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಲೀವ್ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್, ನೋಡಿ 10 ಇಂಚಿಗೆ ಸ್ಲೀವ್, 42 ಇಂಚಿಗೆ ತೋಳಿನ ಅಗಲ ಬಂದು 10 ಇಂಚ್ ತೊಗೊಳ್ತೀನಿ. 1 ಇಂಚು ಫೋಲ್ಡಿಂಗಿಗೋಸ್ಕರ 1 ಇಂಚ್ ತೊಗೊಂಡು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ಳೋಣ. ಇದಾದಮೇಲೆ ಅವ್ರದ್ದು ಸ್ಲೀವು ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ಒಂಚೂರು ಅಷ್ಟೇ ಜಾಸ್ತಿ ಇದೆ ಫ್ರೆಂಡ್ಸ್. ಅದು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಂಡು ನಾವು ಸ್ಲೀವ್ ಬಂದು 6 ಇಂಚಿಗೆ ಜಾಸ್ತಿ ಇದ್ದರೆ 3.5 ಇಂಚ್ ತೊಗೋಬೇಕು ಫ್ರೆಂಡ್ಸ್. ಈಗ ನೋಡಿ, ನಾನು ಇಲ್ಲಿಂದ ಇಲ್ಲಿಗೆ ಬಟ್ಟೆ ಎಲ್ಲ ಪೀಸು ಸರಿ ಇದೆ ನೋಡ್ಕೊಳ್ಳಿ. ಈಗ ನಾವು ಮೇಲ್ಗಡೆಯಿಂದ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವು ಶೇಪಿಗೆ. ಗೆರೆ ಸ್ವಲ್ಪ ಕ್ರಾಸ್ ಆಗಿತ್ತು ಫ್ರೆಂಡ್ಸ್, ಆದ್ದರಿಂದ ಸ್ಟ್ರೈಟಾಗಿ ಎಳ್ಕೊಳ್ತೀನಿ.
ನೋಡಿ ಈಗ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು, ಮತ್ತು ಇಲ್ಲಿ ಸ್ಲೀವ್ ನಮಗೆ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ 2 ಇಂಚ್ ಮಾರ್ಕ್ ಮಾಡ್ಕೊಂಡು, ಈಗ ಸ್ಲೀವಿಗೆ ಶೇಪ್ ಕೊಟ್ಕೊಳ್ಳೋಣ. ಸ್ಟ್ರೈಟ್ ಗೆರೆ ಒಂದು ಹಾಕ್ಕೊಳ್ಳಿ. ಇದಾದಮೇಲೆ ಸ್ಲೀವಿಗೆ ನೀಟಾಗಿ ಶೇಪ್ ಕೊಡಿ. ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟು ಮಾಡಿ ಫ್ರೆಂಡ್ಸ್. ಸ್ಲೀವ್ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಶೇಪ್ ಕೊಡಿ. ಆವಾಗಲೇ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಫಿನಿಶಿಂಗ್ ಬರೋದು. ನಾವೇ ಕಟ್ಟಿಂಗ್ ಶೇಪ್ ಕೊಡೋದನ್ನು ನೀಟಾಗಿ ನೋಡ್ಕೋಬೇಕು. ಇದಿಷ್ಟ ಆಯಿತು. ಈಗ ಇದನ್ನು ಏನಿಲ್ಲ ಫ್ರೆಂಡ್ಸ್, ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರೆಲ್ಲ ನನ್ನ ಈ ವಿಡಿಯೋ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಯೂಸ್ಫುಲ್ ಆಗಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲಾಸ್ಟಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬೇಕಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.